ದಾವಣಗೆರೆ ಬೈ ಎಲೆಕ್ಷನ್ ಬಳಿಕ ಕಾಂಗ್ರೆಸ್ನಲ್ಲಿ ಬೇರೆಯದ್ದೇ ಬೆಳವಣಿಗೆ ಕೂಡ ಈಗ ಶುರುವಾಗಿರುವಂಥದ್ದು. ಈಗ ಅಬ್ದುಲ್ ಜಬ್ಬಾರ್ ಇದ್ರೆ ಮಾತನಾಡ್ತಾ ಹೋಗ್ತೀನಿ ಸರ್. ನಿನ್ನೆ ಸಲೀಂ ಅಹಮದ್ ಅವರ ಹೇಳಿಕೆಗಳನ್ನು ಗಮನಿಸಿದ್ದೀರಿ, ಏನು ಹೇಳ್ತೀರಿ ಸರ್? ತಮ್ಮ ಪ್ರತಿಕ್ರಿಯೆ ಏನು ಅಂತ? ನನಗೂ ಅದೇ ಆಶ್ಚರ್ಯ. ನಮ್ಮ ಕಾಂಗ್ರೆಸ್ ಪಕ್ಷದ ಆಫೀಸ್ನಲ್ಲಿ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತರ ಮುಖಂಡರುಗಳ ಬಗ್ಗೆ ಮಾತಾಡೋಕ್ಕೋಸ್ಕರ ಕಾಂಗ್ರೆಸ್ಸನ್ನ ವೇದಿಕೆ ಉಪಯೋಗ ಮಾಡ್ಕೊಂಡ್ರೆ ಅದು ಆಶ್ಚರ್ಯ. ಆಯಿತು, ಉಪಯೋಗ ಮಾಡ್ಕೊಂಡ್ರೆ ಏನಾಯ್ತು, ಉಪಯೋಗ ಮಾಡ್ಕೊಂಡ್ರೆ ಆಗಲಿ. ಆದರೆ ಪ್ರೂಫು ಏನಾರ ಹಿಂಗೆ ಮಾಡಿದ್ದಾರೆ ವಿರೋಧ ಅಂತ ತೋರಿಸ್ಬೇಕಲ್ಲ. ಸುಮ್ಮನೆ ಏನು ಇಂಥವೆಲ್ಲ ಆರೋಪ ಪ್ರತ್ಯಾರೋಪ ಮಾಡೋದು ಸರಿಯಲ್ಲ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಇಂಥದ್ದು ನಾವು ಯೋಚನೆ ಮಾಡಿದ್ದಿಲ್ಲ. ಎಲೆಕ್ಷನ್ಗಿಂತ ಮುಂಚೆ ಏನಾರು ಮಾಡಿದರೆ ಆ ಮಾತು ಬೇರೆ ಇತ್ತು. ಎಲೆಕ್ಷನ್ ಮುಗಿದ ಮೇಲೆ ಇಂಥೆಲ್ಲ ಆರೋಪ ಮಾಡೋದು ನನಗೆ ಯಾಕೋ ಇದ್ರ ಹಿಂದೆ ಏನೋ ಷಡ್ಯಂತ್ರ ಇದೆ ಅಂತ ಅನ್ನಿಸ್ತದೆ. ಈಗ ಏಕೈಕಿ ಅಷ್ಟು ಖಚಿತವಾಗಿ ಗಂಭೀರ ಆರೋಪ ಮಾಡೋದಕ್ಕೆ ಏನು ಕಾರಣ ಅನಿಸುತ್ತೆ ತಮ್ಮ ವಿರುದ್ಧ ಅಂತ? ನಮ್ಮ ವಿರುದ್ಧ ಇವ್ರು ಮಾಡ್ತಾರದು ನೋಡಿದರೆ ಏನು ನನಗೇನೋ ಅಂಥದ್ದು ನನ್ನ ಮೇಲೆ ಏನಾರು ಹೆಚ್ಚು ಕಡಿಮೆ ಇವರಿಗೆ ರಿಸಲ್ಟಿನ ಬಗ್ಗೆ ಏನಾರು ಸ್ವಲ್ಪ ಇವ್ರಿಗೆ ಡೌಟ್ ಬಂದಿತ್ತು ಏನೋ ಗೊತ್ತಿಲ್ಲ ನನಗೆ ಅನಿಸ್ತಿದೆ. ನಾನು 100% ನಾವು ಕಾಂಗ್ರೆಸ್ ಗೆಲ್ತೀವಿ ಅಂತ ನನಗೆ ಅನಿಸ್ತಿದೆ. ಆದರೆ ಇವ್ರಿಗೆ ಡೌಟ್ ಬಂದಿರ್ಬೋದು. ಬಂದು ಆಕಸ್ಮಿಕ ಹಂಗೆ ಏನಾರು ಆದರೆ ಜಬ್ಬಾರ್ ಮೇಲೆ ಅವ್ರ ಮೇಲೆ ಇವ್ರ ಮೇಲೆ ಹಾಕೋಣ ಅಂತ ಏನಾರು ಯೋಚನೆ ಮಾಡಿರ್ಬೋದು. ಅದಕ್ಕೆ ಅವರು ನಿನ್ನೆ ದಿಢೀರನ್ನೇ ಪ್ರೆಸ್ ಕಾನ್ಫರೆನ್ಸ್ ಕರೆದು ಮಾತಾಡಿರ್ಬೋದು ಅಂತ ಅನ್ನಿಸ್ತಿದೆ ನನಗೆ. ಯಾಕಂದರೆ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಆ ರೀತಿ ಒಂದು ವೇಳೆ ಏನಾದ್ರು ದಾವಣಗೆರೆ ಬೈ ಎಲೆಕ್ಷನ್ ಸೋತ್ರೆ ಅದಕ್ಕೆ ನೇರ ಕಾರಣ ನಿಮ್ಮನ್ನೇ ಅಂತ ಹೊಣೆ ಮಾಡ್ತಾ ಇದ್ದಾರೆ. ಈಗ ಚುನಾವಣೆ ಭವಿಷ್ಯ ಬರೋದಕ್ಕಿಂತ ಮುಂಚೆನೆ ನನ್ನ ಹಂಗೆ ಅನ್ನಿಸ್ತದೆ. ನಾನು ಹೇಳೋದಿಷ್ಟೇ ಏನಪ್ಪ ಅಂತ ಹೇಳಿದ್ರೆ, ನನಗೇನೋ ಗ್ಯಾರಂಟಿ ಇದೆ ಗೆಲ್ತಾರಂತ. ಆಕಸ್ಮಿಕವಾದ ಇದು ಆದರೆ ನೀವು 20 ದಿನ ಏನು ಮಾಡಿದ್ರಿ ಅಂತ ನಾವು ಆಮೇಲೆ ಕೇಳ್ತೀವಿ. 20 ದಿನ ನಮ್ಮ ದಾವಣಗೆರೆಯಲ್ಲಿ ಕುಂತಿದ್ರಿ, 20 ದಿನ ಕುಂತು ಮತ್ತೆ ಏನು ಮಾಡಿದ್ರಿ ಅಂತ ನಾವು ಕೇಳಬೇಕಲ್ಲ ಮುಖಂಡರುಗಳು ಇವ್ರಿಗೆ. ಅದಕ್ಕೆ ಇದೆಲ್ಲ ಏನೋ ಒಂದು ಷಡ್ಯಂತರ, ಏನೋ ಒಂದು ರೀಶಫಲ್ ಎಕ್ಸ್ಪಾನ್ಷನ್ ಮೇಲೆ ಗುರಿ ಇಟ್ಕೊಂಡು ಏನಾದ್ರು ಮಾಡ್ತಾ ಇರ್ಬೋದು ಅಂತ ನಮ್ಗೆ ಅನ್ನಿಸ್ತದೆ. ಹೀಗೆ ಜಮೀರ್ ಅಹಮದ್ ಮೇಲೆ, ಇದು ಮತ್ತು ನಸೀರ್ ಅಹಮದ್ ಮೇಲೆ, ನನ್ನ ಮೇಲೆ 3 ಜನರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ಅಂತ ಹೇಳಿ ನಮಗೆ ನ್ಯೂಸ್ ಬಂದಿದೆ. ಕಂಪ್ಲೇಂಟ್ ಕೊಟ್ಟಿದ್ರೆ ಪ್ರೂಫ್ ಸಮೇತ ಏನಿದೆ ಅಂತ ತೋರಿಸ್ಬಿಟ್ರೆ ನಾವು ಅದಕ್ಕೆಲ್ಲದಕ್ಕೂ ತಯಾರಿದ್ದೀವಿ. ನಾವು ಫೇಸ್ ಮಾಡ್ತೀವಿ. ತಪ್ಪು ಮಾಡಿಲ್ಲ, ನಾವು ತಪ್ಪು ಮಾಡಿದರೆ ಇಂಥದ್ದು ಮಾಡಿದ ಅಂತ ತೋರಿಸ್ಬಿಟ್ರೆ ನಾವು ಮಾಡ್ತೀವಿ. ಎರಡನೇದು SDPI ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ಗಳು ಎಲ್ಲ ಇವ್ರಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಇವರು ಅಂತ ಹೇಳಿದರೆ ಎಲ್ಲರೂ ನಿಮ್ಮ ಕಡೆ ಪ್ರೂಫ್ ಇರ್ತದೆ ತೋರಿಸ್ಬೇಕಲ್ಲ. ಭಾಳ ಸರ್ತಿ ನಮಗೂ ಹೇಳಿದ್ದಾರೆ. ರಿಜ್ವಾನ್ ಅರ್ಷದ್ ಅವರು SDPIಗೆ ನಮ್ಮ ತನ್ವೀರ್ ಶೆಟ್ಟಿ ವಿರುದ್ಧ ತೊಗೊಂಬಂದಿದ್ದು ದಾವಣಗೆರೆಗೆ, ಮೈಸೂರಿಗೆ ಫಸ್ಟ್ ಇವರೇ. ಯಾಕಂದರೆ ಇವರು ಅವಾಗ ಟಿಕೆಟ್ ಕೇಳಿದರು. ಇವ್ರು ಟಿಕೆಟ್ ಸಿಕ್ಕಿಲ್ಲದಕ್ಕೆ ಜಾಗ ಖಾಲಿ ಇಟ್ಕೊಳಕ್ಕೋಸ್ಕರ SDPI ನಿಲ್ಲಿಸಿ ಇದು ಮಾಡಿದ್ರು ಅಂತ ಹೇಳ್ತಾರೆ. ಆವಾಗ ನಾವೇನು ನಂಬಿಲ್ಲ ಅದು. ಆದರೆ ಈಗ ಇವ್ರು ಮಾತಾಡ್ತಾರಂತ ನೋಡಿದರೆ ಏನಪ್ಪ ಇದು ಅನ್ನಂಗೆ ಅನ್ನಿಸ್ತೈತೆ ನನಗೆ. ಅವಾಗ SDPI ಅಭ್ಯರ್ಥಿಗೆ ಯಾವುದೇ ರೀತಿಯ ಬೆಂಬಲ ಕೊಟ್ಟಿಲ್ಲ. ನಮಗೇನು ಸಂಬಂಧ ರೀ ಅದು ಪಕ್ಷ? ಆ ಪಕ್ಷ ನಮಗೇನು ಸಂಬಂಧ? ಇಂಡಿಪೆಂಡೆಂಟ್ನವ್ರಿಗೆ ಯಾರು ಹೇಳೋಕ್ಕಾಗುತ್ತಾ? ಅವ್ರ ಮನಸ್ಸಿಗೆ ಬಂದಂಗೆ ಅವ್ರು ನಿಂತ್ಕೊಂಡಿರ್ತಾರೆ, ಅವ್ರು ಮಾಡ್ತಾರೆ. ನಾವು ಯಾಕೆ ರೀ ಇವತ್ತು ತನಕ ನಾನು 3 ಸರ್ತಿ ಜಿಲ್ಲಾ ಅಧ್ಯಕ್ಷನಾಗಿ 3 ಸರ್ತಿ MLC ನನಗೆ ಪಕ್ಷ ನನಗೆ ಅಧಿಕಾರ ಕೊಟ್ಟಿರ್ಬೇಕಾದ್ರೆ ನಾನು ಯಾಕೆ ಬಂದಿಲ್ಲ ಅಂತ ನಾನು ಫಸ್ಟ್ ಆಫ್ ಆಲ್ ಕೇಳ್ತಾ ಇರೋದು ನೋಡಿದರೆ, ನೀವು 20 ದಿನ ನಮ್ಮ ಊರಾಗಿದ್ರಿ, ಯಾರು ಬಂದು ಮಾತಾಡಿದ್ರೇನಪ್ಪ? ಕ್ಯಾಂಡಿಡೇಟ್ ಆಗಲಿ, ಅವ್ರ ಕ್ಯಾಂಡಿಡೇಟಿನ ತಾಯಿ ಆಗಲಿ, ಕ್ಯಾಂಡಿಡೇಟಿನ ಫಾದರ್ ಆಗಲಿ, ತಾಯಿ ಆಗಲಿ, ಯಾರೂ ಬಂದು ನನಗೆ ಕರೆದಿಲ್ಲಲ್ಲ. ಎಲೆಕ್ಷನ್ಗೆ ಬರ್ರಿ ಕ್ಯಾನ್ವಾಸ್ ಮಾಡಿರಿ ಅಂತ ಕರೆದಿಲ್ಲ. ನನ್ನ ಜಾಗದಲ್ಲಿ ನೀವೇ ಇದ್ರೆ ಹೋಗ್ತಿದ್ರ? ಪಕ್ಷದ ವಿಚಾರವಾಗಿ ಬಂದಾಗ ನಾನು ಊರಾಗೆ ಇದ್ದು ಅಲ್ಲೇ ಪೂರಾ ಎಲೆಕ್ಷನ್ ಆಗತ್ತಂಗೆ ಊರಾಗಿದ್ದೀನಿ. ನಾನು ಯಾರೇ ಮುಖಂಡರುಗಳು ಬಂದರೂ ಮಾತಾಡಿಲ್ಲ. ನನಗೆ ಒಂದೇ ಒಂದು ಸರ್ತಿ, ಅದೂ ನಮ್ಮ DK ಶಿವಕುಮಾರ್ ಸಾಹೇಬರು ಮಾತಾಡಿದರು ಫೋನ್ನಾಗೆ. ಒಂದು ಸರ್ತಿ ನಮ್ಮ ಹ್ಯಾರಿಸ್ ಅವ್ರು ಮಾತಾಡಿದರು. ಬೇರೆ ಯಾರು ನನಗೆ ಫೋನು ಮಾಡಿಲ್ಲ. ನೀವು ಎಲೆಕ್ಷನ್ನಾಗೆ ಕಂಟೆಸ್ಟ್ ಮಾಡಿರಿ, ಬರ್ರಿ ಅಂತಲೂ ಹೇಳಿಲ್ಲ. ನನಗೆ ಇಷ್ಟೇ ಅನಿಸಿದ್ದೇನಪ್ಪ ಅಂತ ಹೇಳಿದರೆ, ನಾನು ಅಲ್ಲಿ MLC ಇದು ನಾನು ಟಿಕೆಟ್ ಕೇಳಿದ್ದೇ ತಪ್ಪಾಗಿತ್ತು ಅಂತ ನನಗೆ ಅನಿಸಿದೆ. ಆ ವಿಚಾರದಾಗಿ ಆ ಟಿಕೆಟ್ ಕೇಳಿದ್ದಕ್ಕೆ ಇವರೆಲ್ಲ ಹಿಂಗೆ ಮಾಡೋಕೆ ಹತ್ತಿದಾರ ಅಂತ ನನಗೆ ಅನಿಸಿದೆ.